4 ದಿನ 4 ದಿವಲ್ಸಿನಕಾಯಿ ರೆಸಿಪಿ. ಇವತ್ತು ಡೇ 1 ರೆಸಿಪಿ. ಫಸ್ಟಿಗೆ ನಾನು ದಿವಲ್ಸಿನಕಾಯಿನ ಲೈಕ್ ಮಾಡಿ ತೊಳೆದು ಅದ್ರ ಸಿಪ್ಪಿ ತೆಗೆದು ಯಾವ ಶೇಪ್ ಬೇಕು ಆ ಶೇಪಂಗೆ ಕಟ್ ಮಾಡ್ಕೊಂಡು ನೀರಿಗೆ ಹಾಕಿ ಇಡ್ತೆ. ನೆಕ್ಸ್ಟ್ ನಾನು ಅದಕ್ಕೆ ಬೇಕಪ್ಪ ಮಸಾಲ ಪೇಸ್ಟನ್ನ ರೆಡಿ ಮಾಡ್ಕೊಂಡು ದಿವಲ್ಸಿನಕಾಯಿನ ಆ ಪೇಸ್ಟಂಗೆ ಡಿಪ್ ಮಾಡಿ ಅದನ್ನು ರವದಂಗೆ ಕೋಟ್ ಮಾಡಿ ಡೀಪ್ ಫ್ರೈ ಮಾಡಿದ್ರೆ ದಿವಲ್ಸಿನಕಾಯಿ ಫ್ರೈ ರೆಡಿ ಆಗ್ತು. ಇದು ಸಖತ್ ಕ್ರಿಸ್ಪಿ ಆಗಿರುತ್ತೆ, ಟ್ರೈ ಮಾಡಿ ಕಾಣಿ. 4 ದಿನ 4 ದಿವಲ್ಸಿನಕಾಯಿ ರೆಸಿಪಿ. ಇವತ್ತು ಡೇ 2 ರೆಸಿಪಿ. ನಾನು ದಿವಲ್ಸಿನಕಾಯಿನ ಲೈಕ್ ಮಾಡಿ ತೊಳೆದು ಕಟ್ ಮಾಡಿ ನೀರಿಗೆ ಹಾಕಿ ಇಟ್ಕೊಂಡೆ. ನೆಕ್ಸ್ಟ್ ನಾನು ಮಸಾಲ ಪೇಸ್ಟನ್ನ ರೆಡಿ ಮಾಡ್ಕೊಂಡು ಈ ದಿವಲ್ಸಿನಕಾಯಿನ ಅದಕ್ಕೆ ಹಾಕಿ ಲೈಕ್ ಮಾಡಿ ಕೋಟ್ ಮಾಡ್ಕೊಂಡೆ. ನೆಕ್ಸ್ಟ್ ನಾನು ಮೇಲಿಂದ ಸ್ವಲ್ಪ ರವಾನ ಸ್ಪ್ರಿಂಕಲ್ ಮಾಡ್ಕೊಂಡು ಅದನ್ನು ತವ ಫ್ರೈ ಮಾಡ್ಕೊಂಡ್ರೆ ಟೇಸ್ಟಿಯಾದ ದಿವಲ್ಸಿನಕಾಯಿ ಫ್ರೈ ರೆಡಿ ಆಯ್ತು. ಇದು ತುಂಬ ಸಾಫ್ಟಾಗಿ ಲೈಕ್ ಆಗಿರುತ್ತೆ, ಟ್ರೈ ಮಾಡಿ ಕಾಣಿ. 4 ದಿನ 4 ದಿವಲ್ಸಿನಕಾಯಿ ರೆಸಿಪಿ. ಇವತ್ತು ಡೇ 3 ರೆಸಿಪಿ. ನಾನಿಲ್ಲಿ ದಿವಲ್ಸಿನಕಾಯಿನ ಲೈಕ್ ಮಾಡಿ ಕಟ್ ಮಾಡಿ ನೀರಿಗೆ ಹಾಕಿ ಇಟ್ಕೊಂತೆ. ಹಾಗೆ ನಾನು ಮಸಾಲ ಪೇಸ್ಟಿಗೆ ಬೇಕಪ್ಪ ಇಂಗ್ರೀಡಿಯೆಂಟ್ಸನ್ನೆಲ್ಲ ಹಾಯ್ಕೊಂಡು ಲೈಕ್ ಮಾಡಿ ಪೇಸ್ಟ್ ಮಾಡ್ಕೊಂಡು ದಿವಲ್ಸಿನಕಾಯಿಗೆ ಆ ಪೇಸ್ಟ್ ಮತ್ತು ಸ್ವಲ್ಪ ಉಪ್ಪು ಹಾಕಿ ಲೈಕ್ ಮಾಡಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಮ್ಯಾರಿನೇಷನಿಗೆ ಸೈಡಿಗೆ ಇಟ್ಕೊಂತೆ. ನೆಕ್ಸ್ಟ್ ನಾನು ಎಣ್ಣೆ ಬಿಸಿಗಿಟ್ಟು ಅದಕ್ಕೊಂದು ಸ್ವಲ್ಪ ಬೇವಿನ ಸೊಪ್ಪು ನೀರುಳ್ಳಿ ಹಾಕಿ ನೀರುಳ್ಳಿ ಫ್ರೈ ಆದಮೇಲೆ ದಿವಲ್ಸಿನಕಾಯಿ ಹಾಕಿ ಎರಡೂ ಸೈಡ್ ಫ್ರೈ ಮಾಡ್ಕೊಂಡ್ರೆ ದಿವಲ್ಸಿನಕಾಯಿ ಮಸಾಲ ಫ್ರೈ ರೆಡಿ ಆಯ್ತು. 4 ದಿನ 4 ದಿವಲ್ಸಿನಕಾಯಿ ರೆಸಿಪಿ. ಇವತ್ತು ಡೇ 4 ರೆಸಿಪಿ. ನಾನು ದಿವಲ್ಸಿನಕಾಯಿನ ಲೈಕ್ ಮಾಡಿ ಕಟ್ ಮಾಡಿ ನೀರಿಗೆ ಹಾಕಿ ಇಟ್ಕೊಂತೆ. ಹಾಗೆ ನಾನು ಮಸಾಲ ಪೇಸ್ಟನ್ನು ರೆಡಿ ಮಾಡ್ಕೊಂತೆ. ಸೊ ಮಸಾಲ ಪೇಸ್ಟ್ ರೆಡಿ ಆದಮೇಲೆ ಈ ದಿವಲ್ಸಿನಕಾಯಿನ ಅದಕ್ಕೆ ಡಿಪ್ ಮಾಡಿ ಡೀಪ್ ಫ್ರೈ ಮಾಡ್ಕೊಂತೆ. ಆಗ ಟೇಸ್ಟಿಯಾದ ದಿವಲ್ಸಿನಕಾಯಿ ಫ್ರೈ ರೆಡಿ ಆಯ್ತು. ಟ್ರೈ ಮಾಡಿ ಕಾಣಿ.